ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವತ್ತಿಗೆ ನಮ್ಮ ಒತ್ತಾಟ ಮನಸ್ತಾಪಗಳೆಲ್ಲ ಕೊನೆ ಆಗಬೇಕು ಸುಬ್ಬು. ಕಡೆಗೂ ನಾನೇ ಸೋಲ್ತಾ ಇದ್ದೀನಿ. ನಿನಗೆ ನಾನು ಯಾವತ್ತೂ ಸೋತು ಹೋಗಿದ್ದೀನಿ. ಅದರಲ್ಲೂ ನೀನು ಬರೆದಿರೋ ಪದಗಳನ್ನು ಓದಿದ್ಮೇಲೆ ಮತ್ತೆ ಮತ್ತೆ ಸೋತು ನಿನ್ನವಳಾಗ್ತಾ ಇದ್ದೀನಿ. ಅಂಥದ್ರಲ್ಲಿ ನಿನ್ನ ಮುಂದೆ ನನ್ನ ಪ್ರೀತಿನ ಹೇಳ್ಕೊಳ್ಳಲ್ವಾ? ಇವತ್ತೇ ನಾನು ನಿನ್ನ ಹತ್ರ ನನ್ನ ಪ್ರೀತಿನ ಹೇಳ್ಕೊತೀನಿ. ಸುಬ್ಬು, ನನಗೆ ಹೂವು ಬೇಕು. ಹೂವನಾ? ಹೀಗ್ಯಾಕೆ ಮೇಡಮ್? ಅಯ್ಯೋ ದಡ್ಡ, ನಿನ್ಗೆ ಪ್ರಪೋಸ್ ಮಾಡಕ್ಕೆ ಕಣೋ. ಮೇಡಮ್ ನಿಮ್ನೆ ಕೇಳ್ತಿರೋದು ಹೂವ ಯಾಕೆ? ನಾನು ಹೂವು ಬೇಕು ಅಂತ ಹೇಳ್ತಿದ್ದೀನಲ್ಲ, ಹೂವು ಬೇಕು ಅಷ್ಟೇ. ಸರಿ ಬಿಡಿ, ಆಯ್ತು. ಮುಂದೆ ಎಲ್ಲಾದ್ರೂ ಸಿಕ್ಕಿದ್ರೆ ತಗೊಳ್ಳೋಣ. ಮೇಡಮ್, ಹೂವ ಇಲ್ಲೇ ಇದೆ, ಕೊಡಿಸ್ತೀನಿ ಬನ್ನಿ. ಹೂ ಕೊಡಕ? ಈ ಬೊಕೆ ಎಷ್ಟು? 200 ರೂಪಾಯಿ ಮೇಡಮ್. 200 ರೂಪಾಯ? ಮಾರ್ಕೆಟಲ್ಲೇ 100-110 ಸಿಗುತ್ತೆ, ನೀವು 200 ರೂಪಾಯಿ ಅಂತಿದ್ದೀರಾ? ನಾವು ಅಲ್ಲಿಂದ ತಂದು ವ್ಯಾಪಾರ ಮಾಡ್ಬೇಕಲ್ಲ ಸರ್. ಹುಡುಗಿಯಾಗಿ ನಾನೇ ಇವನಿಗೆ ಹೂ ಕೊಟ್ಟು ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಇವನು ಚೌಕಾಸಿ ಮಾಡ್ಕೊಂಡು ನಿಂತಿದ್ದಾನೆ. ಆಯ್ತು ಸರ್, ತಗೊಳ್ಳಿ. ಬ್ರದರ್ಸ್, ಈ ಥರ ದಾರಿಗೆ ಅಡ್ಡವಾಗಿ ನಿಂತ್ರೆ ನಾವು ಹೆಂಗೆ ಹೋಗೋದು? ಸ್ವಲ್ಪ ಸೈಡಿಗೆ ಬನ್ನಿ, ನಾವು ಹೊರಟ್ಬಿಡ್ತೀವಿ. ಬನ್ನಿ ಮೇಡಮ್. ನಿಮ್ಮ ದಾರಿಗೆ ಅಡ್ಡ ಬಂದಿದ್ದು ನಿಮಗೆ ಸನ್ಮಾನ ಮಾಡಿ ಮತ್ತೆ ದಾರಿ ಬಿಟ್ಟು ಕಳ್ಸಕ್ಕಲ್ಲ, ನಿಮ್ಮನ್ನ ಸೀದಾ ಸ್ವರ್ಗ ಕಳ್ಸಕ್ಕೆ. ಸ್ವರ್ಗಕ್ಕೆ ಹೇಗೆ ಹೋಗ್ತಾರೆ ಗುರು? ಲವರ್ಸ್ ಅಲ್ವೇನೋ, ಜೊತೆಗೆ ಸತ್ರೆ ಜೊತೆಗೆ ಸ್ವರ್ಗಕ್ಕೆ ಹೋಗ್ತಾರೆ. ನೋಡಿ, ಇವೆಲ್ಲ ಸರಿ ಇರಲ್ಲ. ನೀವು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ, ಏನಕ್ಕೆ ಅಡ್ಡ ನಿಂತ್ಕೊಂಡಿದ್ದೀರಾ? ನಮ್ಮಿಬ್ರಿಗೂ ಪರಿಚಯನೇ ಇಲ್ಲ ಅಂದಮೇಲೆ ದ್ವೇಷ ಹೆಂಗಾಗುತ್ತೆ? ದ್ವೇಷ ರೋಷ ಎಲ್ಲ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದೇ, ನಿಮ್ಮನ್ನ. ಸುಬ್ಬು, ಯಾರು ಸುಬ್ಬು ಇವರೆಲ್ಲ? 1 ನಿಮಿಷ ಇರು, ಈಗಲೇ ಪೊಲೀಸ್ ಕಾಲ್ ಮಾಡ್ತೀನಿ ನಾನು.